ಏನು ಗೌರಿವ್ರೆ ಇಷ್ಟೊತ್ತು ನೆನೆಸ್ಕೊಂಡಿದ್ದೀರಾ? ಕನಸಲ್ಲಿ ಬಂದಿದ್ದ ನಾನು. ಇಲ್ಲ, ನನ್ನ ಉಸಿರು. ಗೌರಿ, ಏನಾಯ್ತು ಗೌರಿ? ಇದು ನನ್ನ ಉಸಿರಾಡೋಕ್ಕೂ ಆಗ್ತಿಲ್ಲ. ವೀಸಿಂಗ್ ಪ್ರಾಬ್ಲಮ್ಮು. ವೀಸಿಂಗ್ ಪ್ರಾಬ್ಲಮ್ಮಾ? ಮೆಡಿಸಿನ್ ತಗೊಳ್ರಿ. ಇಲ್ಲ ಇಲ್ಲ ಇಲ್ಲ, ಖಾಲಿ ಡಾಕ್ಟ್ರು ಸ್ವಿಚ್ ಆಫ್. ಅಯ್ಯೋ ದೇವ್ರೆ, ಸುಧಾರಿಸ್ಕೊಳ್ರಿ, ಜಾಸ್ತಿ ಮಾತಾಡಬೇಡಿ. ಇಲ್ಲ, ಉಸಿರಾಡೋಕ್ಕೂ. ಪ್ಲೀಸ್ ಬರ್ತೀಯಾ? ಅಯ್ಯೋ, ನೀವು ಕೇಳಬೇಕೇನ್ರಿ? ಈಗಲೇ ಬರ್ತೀನಿ. ಇವರು ಕದ್ದು ಮುಚ್ಚಿ ಎಲ್ಲಿಗೆ ಹೋಗ್ತಿದ್ದಾರೆ? ಇತ್ತೀಚೆಗೆ ಇವ್ರ ವರ್ತನೆಯಲ್ಲಿ ಬದಲಾವಣೆ ಬಂದಿದೆ. ಒಟ್ಟಲ್ಲಿ ಮನೇಲಿ ಏನೋ ನಡೀತಾ ಇದೆ. ಬರ್ಲಿ ಬೆಳಿಗ್ಗೆ. ಏನಾಗ್ತಿದೆ ಗೌರಿ? ಸ್ವಲ್ಪ ಸಮಾಧಾನವಾಗಿರಿ. ಬನ್ನಿ, ನಾನು ಬಂದಿದ್ದೀನಲ್ಲ, ಏನೂ ಆಗಲ್ಲ. ಬನ್ನಿ, ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಸಮಾಧಾನವಾಗಿರಿ. ತಗೊಳ್ಳಿ, ನೀವು ತಗೊಳ್ಳಿ. ಎರಡು ನಿಮಿಷದಲ್ಲಿ ಸರ್ ಹೋಗ್ಬಿಟ್ಟೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಭಗವಂತ, ಕಡೆಗಾಲದಲ್ಲಿ ಈ ಒಂಟಿ ಜೀವಕ್ಕೆ ಒಂದು ಜೀವನ ಜೊತೆ ಮಾಡಿದ್ಯಾ. ಆ ಜೀವಕ್ಕೆ ಈ ಥರ ಎಲ್ಲ ಕಷ್ಟ ಕೊಡಬೇಡ ತಂದೆ. ಅವಳನ್ನು ಜೋಪಾನ ಮಾಡು. ಇಷ್ಟಕ್ಕೆ ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಟ್ಟಿಯಲ್ಲ ನೀನು. ಅಯ್ಯೋ, ನನ್ನ ಕಷ್ಟ ನನಗೆ ಗೊತ್ತು, ಬಿಡಪ್ಪ. ಕಮಾನ್ ಗೌರಿ, ನಿನಗೆ ಎಷ್ಟೊಂದು ಪ್ರಾಬ್ಲಮ್ಗಳು ಬಂದಾಗೆಲ್ಲ ನೀನು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಇದ್ಯಾವ ಲೆಕ್ಕ? ಅಲ್ಲ, ನನಗೂ ಎಷ್ಟು ಪ್ರಾಬ್ಲಮ್ಗಳು ಬಂದಿತ್ತು ಗೊತ್ತಾ? ನಾನು ಸಾವಿನ ಮನೆ ಬಾಗಿಲು ತಟ್ಟಿ ವಾಪಸ್ ಬಂದಿದ್ದೀನಿ. ಆದರೂ ಒಂದು ಸಲನೂ ಸಾಯಲೇ ಇಲ್ಲ. ನೀನು ಯಾಕೆ ಸಾಯ್ತೀಯ? ಪಾಪಿ ಚಿರಾಯು. ನೀನೇನು ಪುಣ್ಯವಂತನ? ನೀನು ಪಾಪಿನೇ. 120 ವರ್ಷ ಆಯಸ್ ನಿನಗೆ. 120 ವರ್ಷನಾ? ಅಷ್ಟು ವರ್ಷ ಬದುಕು ನಾನು ಏನಪ್ಪ ಮಾಡಲಿ? ನನ್ನ ಜೊತೆ ಡ್ಯಾನ್ಸ್ ಮಾಡು, ಪಗಡೆ ಆಡು, ಊರೆಲ್ಲ ಸುತ್ತಾಡು, ಇರೋ ಒಂದೊಂದು ನಿಮಿಷನೂ ಎಂಜಾಯ್ ಮಾಡು. ಹೇ ಮುದ್ಕ, ಈ ವಯಸ್ಸಲ್ಲಿ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೋ? ಮುದ್ಕ ಅಂದ ತಕ್ಷಣ ಸಿಟ್ ಮಾಡ್ಕೊಳ್ತೀನಲ್ಲ, ಆಗ ಎನರ್ಜಿ ಬಂದ್ಬಿಡುತ್ತೆ. ಆಗ 7 ಸಮುದ್ರ ದಾಟಿ 7 ಬೆಟ್ಟ ದಾಟಿ ಯಾರಾದ್ರೂ ಹೀರೋಯಿನ್ನ ಹುಡ್ಕೊಂಡು ಹೋಗ್ಬಿಡೋಣ ಅನ್ಸುತ್ತೆ. ರಸಿಕ ಶಿಖಾಮಣಿ ನೀನು. ಮತ್ತೆ
ವಯಸ್ಸಿಗೆ ಮುಪ್ಪಾದ ತಕ್ಷಣ ಮನಸ್ಸಿಗೆ ಮುಪ್ಪಾಗಬೇಕು ಅನ್ನೋದು ರೂಲ್ಸ್ ಇದೆಯೇನೋ? 24x7 ರಸಿಕಾ ನಾನು. ಅದು ನಿಜ ಕಣಪ್ಪ. ಅಲ್ಲ, ಈ ವಯಸ್ಸಲ್ಲೇ ಹಿಂಗಾಡ್ತೀಯಲ್ಲ, ಇನ್ನು ವಯಸ್ಸಿನಲ್ಲಿ ನಿನ್ನ ಹೆಂಡತಿಗೆ ಎಷ್ಟು ಕಾಟ ಕೊಟ್ಟಿರ್ಬೋದು. ಅದನ್ನ ತಡ್ಕೊಳಕ್ಕಾಗದೆ ಅವಳು ಬೇಗ ನಿಂತ್ಬಿಟ್ಟು ಹೊಟ್ಟೊಂದು ಅನ್ಸುತ್ತೆ ನನಗೆ. ಅಯ್ಯೋ, ಅದನ್ನು ಯಾಕೆ ಹೇಳ್ತೀಯ? ನನಗೆ ಸ್ನಾನ ಮಾಡಿಸ್ಬೇಕು, ಪ್ರೀತಿಯಿಂದ ತಿನ್ನಿಸ್ಬೇಕು, 108 ಮುತ್ತು ಕೊಡಬೇಕು, ಅವಳು ನನ್ನನ್ನು ಎತ್ಕೊಂಡು ಡ್ಯೂಯೆಟ್ ಆಡಬೇಕು ಅಂತ ಒಂದಿನ ಕಂಡೀಷನ್ ಆಗಿದೆ ನೋಡು. ಆಮೇಲೆ ಎಲ್ಲ ಕಂಡೀಷನ್ನು ಆಗೋ ಈಗ ಮಾಡಿದ್ಲು. ಕೊನೆ ಕಂಡೀಷನ್ ಟ್ರೈ ಮಾಡಿದ್ಲಾ, ಅದೇ ಕೊನೆ ಆಗೋಯ್ತು. ಅಂದ್ರೆ ನನ್ನನ್ನು ಎತ್ಕೊಂಡು ಡ್ಯೂಯೆಟ್ ಆಡಬೇಕಾಗಿತ್ತಾ? ಶಿವಹಾರ ಅಂತ ಎತ್ತಿದ್ದ, ನನ್ನನ್ನು ಎತ್ತಾಕಿ ಅವಳು ಬಿದ್ಲು. ನಾನು ತಕ್ಷಣ ಎದ್ದೆ, ಅವಳು ಎದ್ದೇಳಲೇ ಇಲ್ಲ.